ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗಬಹುದು, ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಅನ್ನ ಅನಲೈಸ್ ಮಾಡೋಣ. ಓಕೆ, ಸೊ ಆಫ್ಟರ್ ಸೆಕೆಂಡ್ ಹಾಫ್ ಶಾರ್ಪ್ ಡೌನ್ ಫಾಲ್ ನಮ್ಗೆ ಸಿಕ್ಕಿದೆ. ಓಕೆ, ಸೊ ಟಾಪ್ ಅಲ್ಲಿ ಎಂ ಪ್ಯಾಟರ್ನ್ ಫಾರ್ಮ್ ಆಗಿ ಕೆಳಗಡೆ ಬಂದಿದೆ. ಬಟ್ ಒನ್ ಮೋರ್ ಥಿಂಗ್ ಅಬ್ಸರ್ವ್ ಮಾಡೋದೇನಂದ್ರೆ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿಂದ ಶಾರ್ಪ್ ಬೈಯಿಂಗ್ ಮೂವ್ಮೆಂಟ್ ಇದೆ ಆಕ್ಚುಲಿ. ಓಕೆ, ಸೊ ಕ್ಲೋಸಿಂಗ್ ಕೂಡ 50,466 ತೋರಿಸಿದೆ. ಬಟ್ ಆಕ್ಚುಯಲ್ ಕ್ಲೋಸಿಂಗು 50,626, ಅಂದ್ರೆ ಅರೌಂಡ್ ಇಲ್ಲಿಗೆ ಕ್ಲೋಸ್ ಆಗಿದೆ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿ, ಸೊ ರೆಡ್ ಕಲರ್ ಅಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ. 15 ಟೈಮ್ ಫ್ರೇಮ್ ಗೆ ಸ್ವಿಚ್ ಆಗ್ತೀನಿ. ಅಂಡ್ ಈ ಝೋನ್ ಏನಿದೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಝೋನ್. ವಿಚ್ ಒನ್? ದಿಸ್ ಝೋನ್. ಓಕೆ, ಈ ಝೋನ್ ಏನಿದೆ ವೆರಿ ಇಂಪಾರ್ಟೆಂಟ್ ಝೋನ್. ಯಾಕಂದ್ರೆ ಲೈಟ್ ಆಗಿ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಹಂಗೆ ಮೇಲ್ಗಡೆ ಹೋಗಿತ್ತು ಆಕ್ಚುಲಿ. ಸೊ ಹೋಗಿತ್ತಂದ್ರೆ ಇದನ್ನ ರೀಟೆಸ್ಟ್ ಮಾಡಕ್ ಬಂದಿದೆ. ಸೊ ಹಾಗಾಗಿ ದಿಸ್ ಝೋನ್ ಅರೌಂಡ್ 50,400 ಟು 50,300. ಓಕೆ, ಸೊ 500 ಕೆಳಗಡೆ ಏನಿದೆ ಇದು ಕಂಪ್ಲೀಟ್ಲಿ ಇಂಪಾರ್ಟೆಂಟ್ ಝೋನು. ಇಲ್ಲಿಂದ ಲೆವೆಲ್ ಬ್ರೇಕ್ ಆಯ್ತು ಅಂದ್ರೆ ಎವ್ರಿ ಲೋವರ್ ಲೆವೆಲ್ಗೂ ಒಂದೊಂದು ಸ್ವಿಂಗ್ಸ್ ರೀತಿ ಇರುತ್ತೆ. ಓಕೆ, ಅಷ್ಟೊಂದು ಶಾರ್ಪ್ ಡೌನ್ ಟ್ರೆಂಡ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಮೇ ಬಿ ಸ್ಲೋ ಅಂಡ್ ಸ್ಟಡಿ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗುದು. ಇಲ್ಲಿ ಬಂದ ತಕ್ಷಣ ಸ್ವಲ್ಪ ರೈಟೆಸ್ಟ್ ಲೈಕ್ ರೀಟೆಸ್ಟ್ ಮಾಡೋದು, ಮತ್ತೆ ಕೆಳಗೆ ಬರೋದು, ರೀಟೆಸ್ಟ್ ಮಾಡೋದು, ಮತ್ತೆ ಕೆಳಗೆ ಬರೋದು, ರೀಟೆಸ್ಟ್ ಮಾಡೋದು. ಸೊ ಬಟ್ ಇಲ್ಲಿಂದ ಮೇ ಬಿ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಫಾರ್ ಶಾರ್ಟ್ ಒಂದು 300-400 ಪಾಯಿಂಟ್ ಮೇಲೆ ಹೋಗೋ ಚಾನ್ಸಸ್ ಇರಬಹುದು. ಈ ಲೆವೆಲ್ಗೆ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡೋ ಚಾನ್ಸಸ್ ಕೂಡ ಇದೆ. ದಿಸ್ ಇಸ್ ಅಬೌಟ್ ಬ್ಯಾಂಕ್ ನಿಫ್ಟಿ. ಡನ್. ದಿಸ್ ಇಸ್ ಅಬೌಟ್ ಬ್ಯಾಂಕ್ ನಿಫ್ಟಿ. ಓಕೆ, ಸೊ ಇವಾಗ ಸೆನ್ಸೆಕ್ಸ್. ಓಕೆ, ಸೆನ್ಸೆಕ್ಸ್ ಸೇಮ್ ಟು ಸೇಮ್ ಮೂವ್ಮೆಂಟ್ ಇಲ್ಲಿಂದಾನೆ. ಯಾಕಂದ್ರೆ ಸೇಮ್ ಟು ಸೇಮ್ ಇಂಡೆಕ್ಸ್ ಎಲ್ಲ ಸೇಮ್ ಆಗಿ ಮೂವ್ ಆಗುತ್ತೆ. ಸೊ ಇದೇ ಪಾಯಿಂಟ್ ಇಂದಾನೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆಯಾ? ಕ್ಲೋಸಿಂಗ್ 420 ಕಾಣಿಸ್ತಾ ಇದೆ, 77,420. ಆಕ್ಚುಯಲ್ 578, 150, 160 ಪಾಯಿಂಟ್ ಮೇಲ್ಗಡೆ ಇಲ್ಲಿ ತೋರಿಸ್ತಾ ಇದೆ ಆಕ್ಚುಲಿ. ಇಲ್ಲಿಗೆ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಸಿಕ್ಕರೆ ಮೇ ಬಿ ಇದರ 50% ರೀಟೆಸ್ಟ್ ಆಗೋ ಚಾನ್ಸಸ್ ಕೂಡ ಇದೆ. ಈ ಲೆವೆಲಿನ 50%. ಇಲ್ಲಿಂದ ಇಲ್ಲಿವರೆಗೂ ಏನ್ ಡೌನ್ ಸೈಡ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಮೇ ಬಿ ಒಂದು 400-500 ಪಾಯಿಂಟ್ ರೀಟೆಸ್ಟ್ ಆಗೋ ಚಾನ್ಸಸ್ ಇದೆ. ಬಟ್ ಫ್ಲಾಟ್ ಓಪನ್ ಆಗಿ ಲೋ ಬ್ರೇಕ್ ಆದ್ರೆ, ಈ ಝೋನ್ ಅಲ್ಲಿ ಓಪನ್ ಆಗಿ ಈ ಲೋ ಬ್ರೇಕ್ ಆಗ್ಬಿಟ್ರೆ, ಕ್ಲೋಸಿಂಗ್ ಸಿಕ್ಬಿಟ್ರೆ ಹಂಗೆ ಮಾರ್ಕೆಟ್ ಕೆಳಗಡೆ ಹೋಗೋ ಚಾನ್ಸಸ್ ಕೂಡ ಇದೆ. ಯಾವ ರೀತಿ ಅಂತ. ಅಂಡ್ ದೆನ್ ನಿಫ್ಟಿ 8 ಇಲ್ಲಿದೆ. ಓಕೆ, ಮೇ ಬಿ 518 ಅಂದ್ರೆ ಇಲ್ಲಿಗೆ ಆಕ್ಚುಲಿ ಕ್ಲೋಸಿಂಗ್ ಪಾಯಿಂಟ್ ಅಂದ್ರೆ ಅರೌಂಡ್ ಇಲ್ಲಿಗೆ. ಯಾವ ರೀತಿ ಅಂದ್ರೆ ಲೈಟ್ ಆಗಿ ಇಲ್ಲಿ ಓಪನ್ ಆಗಿ ಹಿಂಗ್ ಕೆಳಗಡೆ ಬಂದು ಈ ರೀತಿ ಮೇಲ್ಗಡೆ ಹೋಗ್ಬಹುದು ಯು ಪ್ಯಾಟರ್ನ್ ಅಲ್ಲಿ, ಅಥವಾ ಹಿಂಗ್ ಓಪನ್ ಆಗಿ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಈ ರೀತಿ ಮೇಲೆ ಹೋದ್ರೆ ಅಟ್ ಲೀಸ್ಟ್ ಇಲ್ಲಿವರೆಗೂ 23,650 ವರೆಗೂ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಫ್ಲಾಟ್ ಓಪನ್ ಆಗಿ ಕೆಳಗಡೆ ಬಂತು ಅಂತ ತಿಳ್ಕೊಳ್ಳಿ, ಈ ಲೆವೆಲ್ ಕೆಳಗಡೆ 23,450 ಕೆಳಗಡೆ ಕ್ಲೋಸಿಂಗ್ ಸಿಕ್ತು ಅಂದ್ರೆ ಅಗೇನ್ ಮಾರ್ಕೆಟ್ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದಿ ಅನಾಲಿಸಿಸ್ ಫಾರ್ ಟುಮಾರೋ. ಸೊ ವಾಚ್ ಮಾಡಿ, ಅನಲೈಸ್ ಮಾಡಿ, ಟ್ರೇಡ್ ಮಾಡಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.